ಲೋಕಸಭೆಯಲ್ಲಿ ಇಲ್ಲಿಯವರೆಗೂ ಒಂದು ವಾರದ ಸಮಯವನ್ನ ಹಾಳು ಮಾಡಲಾಗಿದೆ ಹೆಚ್ಚು ಕಡಿಮೆ. ವಿರೋಧ ಪಕ್ಷಗಳು ಕೇಳ್ತಾ ಇರುವಂತದ್ದು ಭಯೋತ್ಪಾದಕರು ಎಲ್ಲಿ ಹೋದ್ರು, ನಮ್ಮ ಗಡಿಯನ್ನ ದಾಟಿ ಹೇಗೆ ಹೋದ್ರು, ನರೇಂದ್ರ ಮೋದಿ ಸ್ವತಃ ಆನ್ಸರ್ ಮಾಡಬೇಕಾಗುತ್ತೆ. 56 ಇಂಚಿನ ಮೋದಿ ಅಂತ ಏನು ಹೇಳ್ತಾರಲ್ಲ, ಸೊ ಆ ಎದೆಗಾರಿಕೆ ಇದೆಯಾ? ಸೋಮವಾರ ಮಂಗಳವಾರ ಲೋಕಸಭೆಯಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಈ ಚರ್ಚೆ ನರೇಂದ್ರ ಮೋದಿ ಭಾಗವಹಿಸಿ ಮಾತನಾಡುವಂತ ಚರ್ಚೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೇಳುವಂತ ಪ್ರಶ್ನೆಗಳಿಗೆ ನರೇಂದ್ರ ಮೋದಿ ಉತ್ತರ ಕೊಡಬೇಕಾಗುತ್ತೆ. ಇದಕ್ಕೆ ಮೋದಿ ಬಂದು ಉತ್ತರ ಕೊಡ್ತಾರ? ಈ ಪ್ರಮುಖ ವಿಚಾರ ಲೋಕಸಭೆಯಲ್ಲಿ ದೊಡ್ಡ ಗದ್ದಲವನ್ನ ಎಬ್ಬಿಸೋದಂತೂ ಖಂಡಿತ. ಹಾಗಾದ್ರೆ ಈ ವಿಚಾರದತ್ತ ದೇಶದ ಗಮನ ನೆಟ್ಟಿರೋದು ಯಾಕೆ? ಯಾವ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತೆ? ಪ್ರಮುಖವಾಗಿ ಬಿಜೆಪಿಯನ್ನ ನರೇಂದ್ರ ಮೋದಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ರೆಡಿಯಾಗಿದ್ದಾರೆ. ಹಾಗಾದ್ರೆ ಈ ಚರ್ಚೆಯಲ್ಲಿ ಜನ ಕುತೂಹಲದಿಂದ ಗಮನಿಸ್ತಾ ಇರೋದೇನು, ಕಾಯಬೇಕಾಗಿರುವಂತ ವಿಚಾರ ಯಾವುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಹಾಗೇನೆ ಲೋಕಸಭೆಯಲ್ಲಿ ಇಲ್ಲಿಯವರೆಗೂ ಒಂದು ವಾರದ ಸಮಯವನ್ನ ಹಾಳು ಮಾಡಲಾಗಿದೆ ಹೆಚ್ಚು ಕಡಿಮೆ. ಪ್ರತಿದಿನ ಪ್ರತಿಭಟನೆ ಮಾಡಿ, ಪ್ರತಿದಿನ ಬಿಹಾರದ ಏನೋ ಪರಿಷ್ಕರಣೆ ಆಗ್ತಾ ಇರುವಂತದ್ದು, ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರುವಂತದ್ದು, ಬೇರೆ ಬೇರೆ ಈ ಏರ್ ಇಂಡಿಯಾ ಪತನದ ವಿಚಾರ ಆಗಿರ್ಬೋದು, ಪಹಲ್ಗಾಮ್ ವಿಚಾರ ಆಗಿರ್ಬೋದು, ಮೊದಲ ದಿನದಿಂದಲೇ ಸದನದ ಸಮಯವನ್ನ ಹಾಳು ಮಾಡಲಾಗ್ತಾ ಇದೆ. ಇಲ್ಲಿ ಸೋಮವಾರ ಮಂಗಳವಾರ ಸದನದ ಸಮಯ ಹಾಳಾಗಬಾರದು, ಆಗಸ್ಟ್ 12ರವರೆಗೂ ಕೂಡ ಸದನ ಸುಸೂತ್ರವಾಗಿ ನಡಿಬೇಕು ಅನ್ನೋ ಕಾರಣಕ್ಕೆ ಏನು ಬಹಳ ಬೇಗ ಇದರ ಚರ್ಚೆಗೆ ಅವಕಾಶ ಕೊಡಲಾಗಿದೆ. ಅದು ಪಹಲ್ಗಾಮ್ನಲ್ಲಿ ಆದಂತ ಅಮಾಯಕರ ಮೇಲಿನ ದಾಳಿಗೆ ಭಾರತ ತೆಗೆದುಕೊಂಡಂತ ಪ್ರತೀಕಾರ ಇದೆಯಲ್ಲ, ಇದರ ಬಗ್ಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು, ಇದರ ಬಗ್ಗೆ ಸಾಕಷ್ಟು ಕುತೂಹಲ ಜನರಿಗೂ ಕೂಡ ಇದೆ. ಯಾಕಂದ್ರೆ ಪ್ರತಿ ಬಾರಿ ಈ ರೀತಿಯ ಪ್ರತಿದಾಳಿಯನ್ನ ಭಾರತ ಮಾಡಿದಾಗ ಅದು ಬಹಳ ಬಾರಿ ಉರಿ ದಾಳಿ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ಭಾರತ ಯಾವಾಗೆಲ್ಲ ರಿಟಾಲಿಯೇಟ್ ಮಾಡ್ತೋ ಅವಾಗೆಲ್ಲ ಪ್ರತಿಪಕ್ಷಗಳು ಅದಕ್ಕೆ ಸಾಕ್ಷಿನ ಕೇಳ್ತಾ ಇದ್ವು. ಈ ಬಾರಿ ಭಾರತದ ಸೇನಾ ಮುಖ್ಯಸ್ಥರುಗಳು ಸಾಕ್ಷಿಯನ್ನ ಕೊಟ್ಟೇನೆ ಪತ್ರಿಕಾಗೋಷ್ಠಿನ ಮಾಡಿದ್ರು. ನಾವು ಹೇಗೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಜೊತೆಗೆ ಸೇನಾ ನೆಲೆಗಳ ಮೇಲೆ ಒಂದು ಅಕ್ಯುರೇಟ್ ಆದಂತ ದಾಳಿಯನ್ನ ಮಾಡಿದ್ವಿ ಅನ್ನೋದಕ್ಕೆ ಸಾಕ್ಷಿಗಳನ್ನ ಕೊಟ್ರು. ಆದ್ರೆ ಈಗ ವಿರೋಧ ಪಕ್ಷಗಳು ಕೇಳ್ತಾ ಇರುವಂತದ್ದು, ಭಯೋತ್ಪಾದಕರು ಎಲ್ಲಿ ಹೋದ್ರು, ದಾಳಿ ಮಾಡಿದಂತ 3-4 ಭಯೋತ್ಪಾದಕರ ಚಿತ್ರಗಳನ್ನ ಹೊರಗಡೆ ಬಿಟ್ರಿ ನೀವೇನೆ. NIA ಈ ಮಾಹಿತಿಯನ್ನ ಹೊರಗಡೆ ತಂತು. ಈ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ, ಸ್ಥಳೀಯ ಕಾಶ್ಮೀರಿಗಳ ಸಹಾಯವನ್ನ ಪಡ್ಕೊಂಡು ಭಯೋತ್ಪಾದಕರು, ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರು, ಪಾಕಿಸ್ತಾನಿ ಸೇನೆಯಲ್ಲಿದ್ದವರು ಕೂಡ ಭಾರತಕ್ಕೆ ಬಂದು ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರಿ. ಆದ್ರೆ ಆ ಭಯೋತ್ಪಾದಕರು ಎಲ್ಲಿ ಹೋದ್ರು, ಅವರು ನಮ್ಮ ಗಡಿಯನ್ನ ದಾಟಿ ಹೇಗೆ ಹೋದ್ರು, ಅವ್ರನ್ನ ಯಾಕೆ ಇಲ್ಲಿವರು, ಇದಕ್ಕೆ ಉತ್ತರ ಕೊಡಿ. ಇನ್ನು ಈ ಒಂದು ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತ ಯುದ್ಧ ಇತ್ತಲ್ಲ, ಇದರ ಕದನ ವಿರಾಮ ನಾನು ಮಾಡಿಸಿದ್ದು ಅಂತ 25 ಬಾರಿ ಡೊನಾಲ್ಡ್ ಟ್ರಂಪ್ ಸಿಕ್ಕಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಇದಕ್ಕೆ ಉತ್ತರ ಕೊಡಿ. ಇದಕ್ಕೆ ಸದನದಲ್ಲಿ ಉತ್ತರ ಕೊಡಬೇಕು. ಜೊತೆಗೆ ಇಡೀ ದೇಶ ಕಾಯ್ತಾ ಇದೆ, ನರೇಂದ್ರ ಮೋದಿ ಏನು ಉತ್ತರ ಕೊಡಬಹುದು. ಸದನದಲ್ಲಿ ಬಾಯಿ ಬಿಟ್ಟು ಮಾತಾಡಬೇಕಾಗಿದೆ ಮೋದಿ ಅವರು. ಅಮೆರಿಕ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೋಬೇಕು, ಅಮೆರಿಕ ಜೊತೆಗೆ ವ್ಯಾಪಾರ ಒಪ್ಪಂದಗಳು ಚೆನ್ನಾಗಿರ್ಬೇಕು, ದ್ವಿಪಕ್ಷೀಯ ಸಂಬಂಧಗಳು ಚೆನ್ನಾಗಿರ್ಬೇಕು. ಆದ್ರೆ ಹಾಗಂತ ದೇಶದ ಸಾರ್ವಭೌಮತ್ವವನ್ನ, ದೇಶದ ಸ್ವಾಭಿಮಾನವನ್ನ ಬಲಿ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ದೇಶದ ಜೊತೆಗೆ ಸಂಬಂಧ ಇಟ್ಕೊಳ್ಳೋದು ನಮಗೆ ಬೇಕಾಗಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಸ್ವತಃ ಆನ್ಸರ್ ಮಾಡಬೇಕಾಗುತ್ತೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲಿ ಸತ್ಯ ಇದೆಯೋ ಇಲ್ವೋ? ಮೋದಿ ಹೇಳಿದ್ರು ಒಂದ್ ಕಡೆ ಯಾರ ಮಧ್ಯಸ್ಥಿಕೆ ಕೂಡ ಇಲ್ಲ ಅಂತ ಹೇಳಿ. ಆದ್ರೆ ಮತ್ತೆ ಯಾಕೆ ಡೊನಾಲ್ಡ್ ಟ್ರಂಪ್ ಇದನ್ನ ಹೇಳ್ತಾ ಇದ್ದಾರೆ? ಭಾರತ ವ್ಯಾಪಾರಕ್ಕೋಸ್ಕರ ಅಮೆರಿಕಾದ ಮುಂದೆ ತಲೆಬಾಗ್ತಾ, ನಾನು ವ್ಯಾಪಾರ ನಡೆಸಬೇಕು ನಿಮ್ ಜೊತೆ ಅಂತ ಹೇಳಿದ್ರೆ ನೀವು ಯುದ್ಧ ನಿಲ್ಲಿಸಬೇಕು ಅಂತ ನಾನು ಪಾಕಿಸ್ತಾನ ಭಾರತ ಕೇಳಿದೆ. ಹಾಗಾಗಿ ಭಾರತ ಪಾಕಿಸ್ತಾನ ಎರಡು ದೊಡ್ಡ ಶಕ್ತಿಯ ರಾಷ್ಟ್ರಗಳು ಅಂತ ಅಮೆರಿಕ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ಯಾವ ಶಕ್ತಿ ಇದೆ? ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ಸಂಬಂಧ ಇಟ್ಕೋಬೇಕು, ತನ್ನ ವ್ಯಾಪಾರ ಬಿಟ್ಕಾಯಿನ್ ವ್ಯಾಪಾರ ಕುದುರಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನವನ್ನ ಭಾರತದಷ್ಟೇ ಶಕ್ತಿಶಾಲಿ ರಾಷ್ಟ್ರ ಅಂತ ಹೇಳ್ತಾ ಇದಾರಲ್ಲ, ಇದನ್ನ ಒಪ್ಕೊಳ್ಳೋಕೆ ಸಾಧ್ಯನಾ? ಇದಕ್ಕೆ ಮಾತಲ್ಲೇ ಚೀಮಾರಿ ಹಾಕಬೇಕಿತ್ತು, ಮಾತಲ್ಲೇ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ವಿರೋಧ ವ್ಯಕ್ತಪಡಿಸಬೇಕಾಗಿತ್ತು. ಯಾಕೆ ಮೋದಿ ಅವರ ಬಾಯಿಂದ ಮಾತು ಬರ್ತಾ ಇಲ್ಲ? ಸೊ ಈ ಪ್ರಶ್ನೆಗಳನ್ನ ಲೋಕಸಭೆಯಲ್ಲಿ ಕೇಳ್ತಾರೆ. ಇದಕ್ಕೆ ಮೋದಿ ಏನು ಉತ್ತರ ಕೊಡ್ತಾರೆ? ಇನ್ನು ಬಹಳ ಮುಖ್ಯವಾಗಿ, ಭಾರತಕ್ಕೇನಾದ್ರೂ ಹಾನಿ ಆಯ್ತಾ? ಈ ಏನು ಪಹಲ್ಗಾಮ್ನ ಪ್ರತೀಕಾರವಾಗಿ ಭಾರತ ಏನು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೋ, ಭಾರತ ಚೀನಾದ, ಟರ್ಕಿಯ, ಪಾಕಿಸ್ತಾನದ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಹೊಡೆದುರುಳಿಸಿದೆ, ಯುದ್ಧ ವಿಮಾನಗಳನ್ನ ಕೂಡ ಹೊಡೆದಟ್ಟಿದೆ. ಆದ್ರೆ ಈ ದಾಳಿಯಲ್ಲಿ ಭಾರತದ ಎಷ್ಟು ಯುದ್ಧ ವಿಮಾನಗಳು ಹೋಗಿತ್ತು, ಭಾರತದ ಎಷ್ಟು ವಾಯು
ಶಕ್ತಿ ಪಾಕಿಸ್ತಾನದ ಮೇಲೆ ಪ್ರಯೋಗ ಆಯಿತು, ಅದರಲ್ಲಿ ಭಾರತಕ್ಕೆ ಏನಾದ್ರೂ ಹಾನಿ ಆಯ್ತಾ ಅಂತ. ಯಾಕಂದ್ರೆ ಅಜಿತ್ ದೋವಲ್ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಭಾರತದ ಒಂದು ಕೂದಲನ್ನು ಕೂಡ ಕುಗ್ಗಿಸ್ಲಿಕ್ಕೆ ಪಾಕಿಸ್ತಾನಕ್ಕೆ ಆಗಿಲ್ಲ, ನಮ್ಮ ಒಂದು ಗ್ಲಾಸ್ ಕೂಡ ಪುಡಿ ಆಗಿಲ್ಲ ನಮ್ಮದು ಅನ್ನುವ ಮಟ್ಟಿಗೆ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಆದ್ರೆ ಅದನ್ನ ಲೋಕಸಭೆಯಲ್ಲಿ ಹೇಳಬೇಕು, ನರೇಂದ್ರ ಮೋದಿ ಅವರು ಹೇಳಬೇಕು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಬೇಕು, ಭಾರತದ ಸೇನೆಗೆ, ಭಾರತೀಯ ಸೈನಿಕರಿಗೆ ಒಂದು ಚೂರು ಹಾನಿಯಾಗಿಲ್ಲ. ಯಾಕಂದ್ರೆ ಭಾರತದ ಸೈನಿಕರು ಪ್ರಾಣ ಕಳ್ಕೊಂಡ್ರು ಅನ್ನೋ ರೀತಿಯ ಸುದ್ದಿಗಳು ಕೂಡ ಬಿತ್ತರ ಆದವು. ಈ ಎಲ್ಲ ವಿಚಾರಗಳನ್ನ ಸಂಪೂರ್ಣವಾಗಿ ಅಂದ್ರೆ ಮಾತಾಡ್ಲೇಬೇಕಾಗತ್ತೆ, ದೇಶದ ಮುಂದಿಡಬೇಕಾಗತ್ತೆ. JP ನಡ್ಡಾ ಮೊದಲ ದಿನ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆಗೆ ಉತ್ತರ ಕೊಟ್ರು. ನಾವು ಪ್ರತಿಯೊಂದನ್ನು ಚರ್ಚೆ ಮಾಡ್ತೀವಿ, ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕು ಅಂದ್ರೆ ಅಂತ ಹೇಳಿ. ಸೊ ಅದಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ಈ ಚರ್ಚೆ ಬಂದ್ರೆ ಭಾರತಕ್ಕೆ ಏನು ಡ್ಯಾಮೇಜ್ ಆಯ್ತು ಅನ್ನೋದು ಗೊತ್ತಾಗುತ್ತೆ. ಡ್ಯಾಮೇಜ್ ಆಗ್ಲಿಲ್ಲ ಅಂದ್ರೆ ಸಂಭ್ರಮ, ಅದಕ್ಕಿಂತ ಸಂಭ್ರಮ ಇನ್ನೇನ್ ಬೇಕು. ನಮ್ಮ ಸೇನೆಗೆ ಏನು ಆಗಿರಬಾರ್ದು, ನಮ್ಮ ಸೈನಿಕರಿಗೆ ಯಾವುದೇ ರೀತಿ ಹಾನಿ ಆಗಿರಬಾರ್ದು. ಆ ರೀತಿ ಪಾಕಿಸ್ತಾನದ 12 ಸೇನಾ ನೆಲೆಗಳಿಗೆ, ಉಗ್ರ ನೆಲೆಗಳಿಗೆ, ಒಂದಷ್ಟು 9 ಉಗ್ರ ನೆಲೆಗಳಿಗೆ ದಾಳಿ ಮಾಡಿ ಭಾರತ ಎಂತ ಏನು ಪ್ರತ್ಯುತ್ತರವನ್ನ ಪಾಕಿಸ್ತಾನ ಕೊಡ್ತು ಅಂತ ಹೇಳಿದ್ರೆ ಮತ್ತೊಮ್ಮೆ ಪಾಕಿಸ್ತಾನ ದಾಳಿ ಮಾಡಬಾರ್ದು ಅಷ್ಟರ ಮಟ್ಟಿಗೆ. ಆದ್ರೆ ಪಾಕಿಸ್ತಾನ ಮತ್ತೆ ಮತ್ತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇದೆ. ಇದಕ್ಕೆ ಭಾರತ ಇನ್ನೂ ದೊಡ್ಡ ಮಟ್ಟಿಗೆ ಪ್ರತಿರೋಧ ಒಡ್ಡಬೇಕಾಗಿತ್ತು, ದೊಡ್ಡ ಮಟ್ಟಿಗೆ ಪ್ರತ್ಯುತ್ತರ ಕೊಡಬೇಕಾಗಿತ್ತು. ಆದ್ರೆ ಅಮೆರಿಕದ ಮಾತನ್ನ ಕೇಳಿ ಯುದ್ಧ ನಿಲ್ಲಿಸ್ಬಿಟ್ರ ನೀವು? ಯಾಕೆ ನಿಲ್ಸಿದ್ರಿ? ಈ ಚರ್ಚೆಗೆ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಮಾತಾಡಬೇಕು, ರಾಜನಾಥ್ ಸಿಂಗ್ ಮಾತಾಡಬೇಕು, ಅಮಿತ್ ಶಾ ಕೂಡ ಮಾತಾಡಬೇಕು, ಸ್ಪಷ್ಟವಾಗಿ ಅವ್ರ ಮಾತುಗಳನ್ನ ಕೇಳ್ಕೋಬೇಕು. ಆದ್ರೆ ವಿರೋಧ ಪಕ್ಷಗಳವರು ಗದ್ದಲ ಎಬ್ಸಿ ದಿನಕ್ಕೆ 5 ಕೋಟಿ ಖರ್ಚಾಗುವಂತ ಲೋಕಸಭೆ ಅಧಿವೇಶನ, ಒಂದು 3-4 ಕೋಟಿ ಖರ್ಚಾಗುವಂತ ವಿಧಾನಸಭಾ ಅಧಿವೇಶನವನ್ನೇ ಹಾಳು ಮಾಡೋಕ್ ಶುರು ಮಾಡಿದ್ರೆ ನಿಜವಾದ ಉತ್ತರ ಕೂಡ ಗೊತ್ತಾಗೋದಿಲ್ಲ. ಉತ್ತರವನ್ನ ಕೇಳ್ಕೋಬೇಕು, ಅದಕ್ಕೆ ಪ್ರಶ್ನೆ ಕೇಳಬೇಕು. ಸೊ ಉತ್ತರ ಕೇಳೋದಕ್ಕೇನೆ ಪೇಷನ್ಸ್ ಇಲ್ಲ ಅಂದ್ರೆ ಸೊ ಇಲ್ಲಿ ಇಡೀ 5 ಕೋಟಿ ಹಣ ನೀರಲ್ಲಿ ಮಾಡಿದ ಹೋಮದ ರೀತಿ ಆಗ್ಬಿಡುತ್ತೆ. ಸದನ ರಚನಾತ್ಮಕವಾಗಿ ವಿರೋಧ ಪಕ್ಷ ಯಾವ ರೀತಿ ವಿಚಾರಗಳನ್ನ ಮಂಡನೆ ಮಾಡಿ ಪ್ರಶ್ನೆಗಳನ್ನ ಕೇಳಬೇಕು ಅದನ್ನ ಕೇಳಿದ್ರೆ ಅದಕ್ಕೆ ಆಡಳಿತ ಪಕ್ಷ ಸರಿಯಾಗಿ ಉತ್ತರ ಕೊಟ್ಟು, ಸಮಜಾಯಿಷಿ ಕೊಟ್ಟು, ಜನರಿಗೆ ಸರಿ ಅನ್ಸೋ ರೀತಿಯಲ್ಲಿ ಆಡಳಿತವನ್ನು ನಡೆಸಬೇಕಾಗುತ್ತೆ. ಆದ್ರೆ ಸುಮ್ಮನೆ ಪ್ರಶ್ನೆ ಕೇಳೋದ್ರಿಂದಾನೇ ಅವ್ರನ್ನ ಸೋಲಿಸ್ಬೇಕು ಅಂತ ಅನ್ಕೊಂಡ್ರೆ ಉತ್ತರ ಕೊಡೋರು ಕೂಡ ದೊಡ್ಡ ದನಿಯಲ್ಲಿ ಉತ್ತರ ಕೊಡ್ತಾರೆ. ಆಡಳಿತ ಪಕ್ಷದವರು ಸಂಖ್ಯೆಯಲ್ಲಿ ದೊಡ್ಡದಾಗೆ ಇರ್ತಾರೆ, ಅವರು ಕೂಡ ಆಕ್ರೋಶ ಲೋಕಸಭೆಯಲ್ಲಿ ವ್ಯಕ್ತಪಡಿಸ್ತಾರೆ. ಇದರಿಂದಾಗಿ ಸದನದಲ್ಲಿ ಬರೀ ಗೊಂದಲ ಗದ್ದಲಗಳಾಗ್ತವೆ. ಇದನ್ನೇ ಮೊನ್ನೆ ಓಂ ಬಿರ್ಲಾ ಅವರು ಸ್ಪೀಕರ್ ಹೇಳಿದ್ದು, ಇದೇನು ಒಳ್ಳೆ ಮಾರ್ಕೆಟ್ ತರ ಆಗೋಗ್ಬಿಟ್ಟಿದೆ, ಯಾರಿಗೂ ಕೂಡ ಪೇಷನ್ಸ್ ಇಲ್ಲ, ಯಾರಿಗೂ ಕೂಡ ತಾಳ್ಮೆ ಇಲ್ಲ, ಯಾರು ಮಾತಾಡ್ತಾರೆ ಗೊತ್ತಾಗ್ತಾ ಇಲ್ಲ, ಇದೇನ್ ಸದನನೋ ಅಥವಾ ಮಾರ್ಕೆಟ್ ಅನ್ನೋ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರು. ಒಟ್ಟಾರೆ 28, 29 2 ದಿನ ಆಪರೇಷನ್ ಸಿಂಧೂರದ ಮೇಲೆ ಸುದೀರ್ಘವಾದಂತ ಚರ್ಚೆ ಆಗುತ್ತೆ. ಆಡಳಿತ ಪಕ್ಷ ಉತ್ತರ ಕೊಡಬೇಕಾಗತ್ತೆ. ಸ್ವತಃ ಮೋದಿ ಉತ್ತರ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಮೋದಿ ಉತ್ತರ ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹಿಸ್ತವೆ. ಆದ್ರೆ ರಾಜನಾಥ್ ಸಿಂಗ್, ಅಮಿತ್ ಶಾ ಉತ್ತರ ಕೊಟ್ಟು ಸಮಾಧಾನ ಪಡಿಸ್ತಾರೋ ಅಥವಾ ಮೋದಿ ಬಂದು ಉತ್ತರ ಕೊಡ್ತಾರೋ? ಮೋದಿ ಅವರೇ ಕೊಡಬೇಕಾಗತ್ತೆ. ಯಾಕೆಂದ್ರೆ ಅಧಿಕೃತವಾಗಿ ಮೋದಿ ಹೇಳಿದ್ರೇನೆ ಅದನ್ನ ಜನ ನಂಬ್ತಾರೆ. ಅಮಿತ್ ಶಾ ಹೇಳಿದ್ರು ಕೂಡ ಅಥವಾ ರಾಜನಾಥ್ ಸಿಂಗ್ ಹೇಳಿದ್ರು ಕೂಡ ಒಪ್ತಾರೆ. ಆದ್ರೆ ಪ್ರತಿಪಕ್ಷಗಳು ಪಟ್ಟು ಹಿಡಿತವೆ ಮೋದಿ ಬಾಯಿಂದ ಉತ್ತರ ಬರಬೇಕು ಅಂತ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ 25 ಬಾರಿ ನಾನೇ ಯುದ್ಧ ನಿಲ್ಸಿದ್ದು ಅಂತ ಹೇಳಿದ್ರಿಂದ ಯಾರು ಯುದ್ಧ ನಿಲ್ಸಿದ್ದು? ಭಾರತ ಯಾರಿಗಾದ್ರೂ ತಲೆ ಬಾಗ್ತಾ? ಭಾರತ ದಿಟ್ಟವಾಗಿ ನಿಂತ್ಕೋಬೇಕು. ನಾವು ತಪ್ಪು ಮಾಡದೇ ಇರೋರು ಯಾವತ್ತೂ ಕೂಡ ಎದೆ ಉಬ್ಬಿಸಿ ನಿಂತ್ಕೋಬೇಕು. 56 ಇಂಚಿನ ಮೋದಿ ಅಂತ ಏನು ಹೇಳ್ತಾರಲ್ಲ, ಸೊ ಆ ಎದೆಗಾರಿಕೆ ಇದೆಯಾ ಅನ್ನೋದನ್ನ ಮೋದಿ ಮಾತಲ್ಲಿ ತೋರಿಸ್ತಾರ, ಅಮೆರಿಕಕ್ಕೆ ಉತ್ತರ ಕೊಡ್ತಾರ ಅನ್ನುವಂತ ಪ್ರಶ್ನೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಬಿಜೆಪಿಯ ಎದುರು ನಿಂತಿದೆ. ಅದಕ್ಕೆ ಉತ್ತರ ಏನ್ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಮತ್ತಷ್ಟು ಈ ರೀತಿಯ ವಿಶ್ಲೇಷಣೆ, ವಿಷಯ, ವಿಚಾರಗಳಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.